ನಂಗೆ ಗೊತ್ತಿರ್ಲಿಲ್ಲ ಏನು AWS ಅಂಡ್ ಆಪ್ಸ್ ಅಂತೇಳಿ. ನಂಗೆ ಜಸ್ಟ್ ಬರೀ ಡೆವಲಪ್ಮೆಂಟ್ ಮತ್ತೆ ಟೆಸ್ಟಿಂಗ್ ಅಷ್ಟೇ ಗೊತ್ತಿತ್ತು. ಬಟ್ ನನಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇರ್ಲಿಲ್ಲ. ಇಂಗ್ಲಿಷ್ ಅಲ್ಲಿ ಒಬ್ಬೊಬ್ರಿಗೆ ಅರ್ಥ ಆಗುತ್ತೆ, ಒಬ್ರು ನಾನ್ IT ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ತಾರೆ, ಅವ್ರಿಗೆ ಕಷ್ಟ ಆಗ್ಬೋದು. ಬಟ್ ಕನ್ನಡದಲ್ಲಿ ಅಂದ್ರೆ ಏನ್ ಬೇಕಿದ್ರು ಕೇಳ್ಬೋದು, ಅಂದ್ರೆ ನಮಗ್ ಜಾಸ್ತಿ ತಿಳ್ಕೊಬಹುದು ಅನ್ನೋ ಫೀಲ್ ಆಯ್ತು. ನಮ್ಗೆ ಏನೇ ಡೌಟ್ ಇದ್ರು ಆರಾಮಾಗಿ ಕೇಳ್ಬೋದು. ಚೆನ್ನಾಗಿ ಕಲ್ಸ್ಕೊಡ್ತಾರೆ, ಟ್ರೈನರ್ಸ್ ಎಲ್ಲ ಸಪೋರ್ಟಿವ್ ಆಗಿದ್ದಾರೆ. ಅಂದ್ರೆ ನಾನ್ ಕೋರ್ಸ್ ಮಾಡ್ದೆ ನನಗೆ ಏನೂ ಬರ್ತಿಲ್ಲ ಅನ್ನೋಕ್ಕಿಂತ ಕೋರ್ಸ್ ಮಾಡಿದ್ದೇನೆ ಸರಿಯಾಗಿ ಕಲ್ಕೊಂಡು ಮುಂದೆ ನಾವು ಇಂಟರ್ವ್ಯೂ ಕೊಡ್ಬೋದು. ಲೈಫ್ ಬ್ಯಾಲೆನ್ಸ್ ಮಾಡಕ್ ಆಗ್ತಿರ್ಲಿಲ್ಲ. ಮೆಕ್ಯಾನಿಕಲ್ ಇದ್ರೆ ಒಂದಿನ ರಜೆ ಸಿಕ್ತಿತ್ತು ಅಷ್ಟೇ. ಬಟ್ ಈಗ IT ಅಲ್ಲ, 2 ದಿನ ರಜೆ ಸಿಗುತ್ತೆ, ಆರಾಮಾಗಿ ಎಲ್ರ ಜೊತೆ ಕಾಲ ಕಳೀಬಹುದು. ನನ್ನ ಹೆಸರು ಶ್ರೀಧರ್ ಮಾಶೆಟ್ಟಿ. ನಾನು 2019 ಅಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪಾಸ್ ಔಟ್. ನಾನು ಬೇಸಿಕಲಿ ಫ್ರಮ್ ಬಿಜಾಪುರ. ಓಕೆ. ಸೊ ಶ್ರೀಧರ್ ಅವರೇ, ನಿಮ್ಗೆ ಮೈಕ್ರೋ ಡಿಗ್ರಿ ಬಗ್ಗೆ ಹೇಗೆ ಗೊತ್ತಾಯ್ತು? ಅಂದ್ರೆ ನೀವು ಆಡ್ಸ್ ನೋಡಿದ್ರಾ, ನಿಮ್ಮ ಫ್ರೆಂಡ್ಸ್ ರೆಫರ್ ಮಾಡಿ, ಅಂದ್ರೆ ಹೇಗೆ ಗೊತ್ತಾಯ್ತು ನಿಮ್ಗೆ ಮೈಕ್ರೋ ಡಿಗ್ರಿ ಬಗ್ಗೆ? ಅಂದ್ರೆ ಒಂದು ಆಡ್ಸ್ ಬಂದಿತ್ತು ನಂಗೆ, ಬಟ್ ಮೈಕ್ರೋ ಡಿಗ್ರಿ ಏನು ಅಂತ ಗೊತ್ತಿರ್ಲಿಲ್ಲ. ಆಮೇಲೆ ನನ್ನ ಫ್ರೆಂಡ್ ಒಬ್ಬ ಹೇಳ್ದ, ಈ ತರ ಮೈಕ್ರೋ ಡಿಗ್ರಿಯಿಂದ ಮಾಡಿದ್ರೆ. ಅವರು ಡೆವಲಪರ್ ರೋಲ್ಗೆಲ್ಲ ಗೊತ್ತಿಲ್ಲ, ಬಟ್ ಕ್ಲೌಡ್ ಅಲ್ಲಿ ಚೆನ್ನಾಗಿ ಫೀಚರ್ ಚೆನ್ನಾಗಿದೆ ಅಂತ ಕೇಳಿದ್ದೆ ಕ್ಲೌಡ್ ಅಲ್ಲಿ. ಆಮೇಲೆ ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದೆ, ಯಾರು ಸಿಂಧು ಅಂತ ಯಾರಿಗೂ ಕಾಂಟ್ಯಾಕ್ಟ್ ಮಾಡಿದೆ. ಅವ್ರು ಹೇಳಿದ್ರು, ನಂಗೆ ಡಾಟಾ ಅನಲಿಸ್ಟ್ ಆಗಿ ಮಾಡೋದಿದೆ, ನಾನು ಅದನ್ನ ಕಂಟಿನ್ಯೂ ಮಾಡ್ಬೋದಾ, ಕೋರ್ಸ್ ತಗೋಬೋದಾ ಅಂತ ನಾ ಅವ್ರಿಗೆ ಕೇಳಿದೆ. ಅವ್ರು ಹೇಳಿದ್ರು ನಂಗೆ, ಬೇಡ, ನೀವು ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇದ್ದೀರಾ, ಟೆಕ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ನೀವು AWS ಆಪ್ಸ್ ತಗೊಳ್ಳಿ, ಅದ್ ನಿಮ್ಗೆ ಸರಿ ಆಗುತ್ತೆ ಅಂತಂದ್ರು. ಅವಾಗ ನಂಗೆ ಗೊತ್ತಿರ್ಲಿಲ್ಲ ಏನು AWS ಅಂಡ್ ಆಪ್ಸ್ ಅಂತೇಳಿ. ನಂಗೆ ಜಸ್ಟ್ ಬರೀ ಡೆವಲಪ್ಮೆಂಟ್ ಮತ್ತೆ ಟೆಸ್ಟಿಂಗ್ ಅಷ್ಟೇ ಗೊತ್ತಿತ್ತು. ಬಟ್ ನನಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇರ್ಲಿಲ್ಲ. ಆಮೇಲೆ ಇವ್ರಿಗೆ ಕೇಳಿದ ತಕ್ಷಣ ಅದೇನ್ ಇರಲ್ಲ, ಕೋಡಿಂಗ್ ಕಡಿಮೆ ಇರುತ್ತೆ, ಕೋಡಿಂಗು ಇರಲ್ಲ ಅಷ್ಟು, ಇದನ್ನ ಚೆನ್ನಾಗಿ ಕಲ್ಕೋತೀರಾ ನೀವು, ನಿಮ್ಗೆ ಹೆಲ್ಪ್ ಆಗುತ್ತೆ ಅಂದ್ರು. ಅವಾಗ ನಾನು ಅದ್ರಲ್ಲಿ ಇಂಟ್ರೆಸ್ಟ್ ಬಂದು ನಾನು ಸ್ವಲ್ಪ ದಿನ ಸರ್ಚ್ ಮಾಡಿದೆ ಇದೇನು ಅಂತ ಅಂತೇಳಿ. ಆಮೇಲೆ ಅದು ಇಂಟ್ರೆಸ್ಟ್ ಆಯ್ತು. ಆಮೇಲೆ ನಾನು ಮೈಕ್ರೋ ಡಿಗ್ರಿ ಜಾಯ್ನ್ ಆದೆ. ಓಕೆ, ಆಸಮ್. ಸೊ ಶ್ರೀಧರ್ ಅವರೇ, ನೀವು ಹೇಳಿದ್ರಿ ನೀವು ಮೆಕ್ಯಾನಿಕಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋದು ಅಂಡ್ ನಿಮ್ಗೆ AWS ಅಂಡ್ DevOps ಬಗ್ಗೆ ಗೊತ್ತಿರ್ಲಿಲ್ಲ ಅಂತ. ಸೊ ಇನಿಷಿಯಲಿ ನೀವು ಕ್ಲಾಸ್ ಸೇರ್ಬೇಕಾದ್ರೆ ನಿಮ್ಗೆ ಯಾವ ತರ ಫೀಲ್ ಆಯ್ತು? ಅಂದ್ರೆ ಈಸಿ ಆಯ್ತಾ, ಅಂದ್ರೆ ಡಿಫಿಕಲ್ಟ್ ಇತ್ತು? ಯಾಕಂದ್ರೆ ತುಂಬಾ ಜನ ನಾನ್ IT ಬರೋರ್ಗೆ ಇರ್ತಲ್ಲ, ಅವ್ರ ತಲೆಯಲ್ಲಿ ಒಂದು ಪರ್ಸೆಪ್ಷನ್ ಇರುತ್ತೆ, ಅಂದ್ರೆ ಈ ಟೆಕ್ನಿಕಲ್ ಕಾನ್ಸೆಪ್ಟ್ ಅಥವಾ ಟೆಕ್ನಾಲಜಿಯನ್ನು ಕಲಿಯೋದು ತುಂಬಾ ಕಷ್ಟ ಇರುತ್ತೆ ಅಂತ. ಸೊ ನೀವು ನಾನ್ IT ಇಂದ ಬ್ಯಾಕ್ ಗ್ರೌಂಡ್ ಬಗ್ಗೆ ಕಲ್ತಿರಲ್ಲ, ಸೊ ನಿಮ್ಗೆ ಯಾವ ರೀತಿ ಆಯ್ತು? ನಿಮ್ಮ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಕಲಿಯೋದು? ಟಫ್ ಅಂತ ಅನ್ಕೋಬಾರ್ದು, ಕಲಿತೀವಿ ಮಾಡ್ತೀವಿ ಅನ್ನೋದು ಇರ್ಬೇಕಲ್ಲ. ಅಂದ್ರೆ ಟಫ್ ಅಂತ ಹೋದ್ರೆ ಎಲ್ಲ ಟಫ್ ಆಗಕ್ ಸ್ಟಾರ್ಟ್ ಆಗುತ್ತೆ. ನಾವು ಮಾಡ್ತೀವಿ ಕಲಿತೀವಿ ಅಂತ ಹೋದ್ರೆ, ಫ್ಯೂಚರ್ ನೋಡ್ಕೊಂಡು ಹೋದ್ರೆ ನಾವು ಕಲಿತೀವಿ ಅನ್ನೋದು ಹೋಪ್ ಇರ್ಬೇಕಷ್ಟೇ ನಾನ್ ಹೇಳೋದು. ಚೆನ್ನಾಗಿ ಏನಿಲ್ಲ, ಅವ್ರೇನ್ ಆತರ ನಮ್ಗೆ ಟಫ್ ಆಗೋ ತರ ಅಂತೂ ಯಾವ್ದು ಹೇಳ್ಕೊಟ್ಟಿಲ್ಲ. ಜಸ್ಟ್ ಆರಾಮಾಗಿ ನಮ್ ಕನ್ನಡದಲ್ಲೇ ಹೇಳ್ಕೊಟ್ಟಿದಾರಲ್ಲ, ಹೆಲ್ಪ್ ಆಗೇ ಆಗುತ್ತೆ. ನಿಮ್ಗೆ ಇಂಗ್ಲಿಷ್ ಅಲ್ಲಿ ಒಬ್ಬೊಬ್ರಿಗೆ ಅರ್ಥ ಆಗುತ್ತೆ, ಒಬ್ರು ನಾನ್ IT ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ತಾರೆ, ಅವ್ರಿಗೆ ಕಷ್ಟ ಆಗ್ಬೋದು. ಬಟ್ ನಮ್ಗೆ IT ಬ್ಯಾಕ್ ಗ್ರೌಂಡ್ ಅಂದ್ರೂ ನಮಗೂ ಅದ್ರ ಬಗ್ಗೆ ನಾಲೆಜ್ ಇರಲ್ಲ, ನಾವು ಎಲ್ಲ ಜೀರೋ ಇಂದಾನೇ ಬರೋದೀಗ. ಬಟ್ ಅರ್ಥ ಆಗುತ್ತೆ, ಅವ್ರು ಹೇಳ್ಕೊಡೋ ರೀತಿ. ನಮ್ಗೆ ಏನೇ ಗೊತ್ತಿರ್ಲಿಲ್ಲ ಅಂದ್ರೂ ಟೆಲಿಗ್ರಾಮ್ ಅಲ್ಲಿ ಅವ್ರು ರಿಪ್ಲೈ ಕೊಡ್ತಾರೆ. ನಮ್ಗೆ ಏನೇ ಡೌಟ್ ಹಾಕಿದ್ರು, ಯಾವಾಗ ಡೌಟ್ ಹಾಕಿದ್ರು ನಮ್ಗೆ ರಿಪ್ಲೈ ಸರಿಯಾಗಿ ಸಿಗುತ್ತೆ. ಅದರಿಂದ ಹೆಲ್ಪ್ ಆಯ್ತು ಕಲಿಯೋಕೆ, ಕಷ್ಟ ಏನು ಅನಿಸಿಲ್ಲ. ಓಕೆ, ಆಸಮ್. ಸೊ ಶ್ರೀಧರ್, ಸೊ ನೀವು ನಾರ್ಮಲಿ ಈ ಪರ್ಟಿಕ್ಯುಲರ್ ಏನು ಟೆಕ್ನಾಲಜಿ ಇದೆ, AWS ಅಂಡ್ DevOps ಆಗಿರ್ಬೋದು, ಸೊ ಇದನ್ನು ನೋಡಿ ನೀವು ಕಲಿಬೇಕಾದ್ರೆ ಮಾರ್ಕೆಟ್ ಅಲ್ಲಿ ತುಂಬಾ ಪ್ಲಾಟ್ಫಾರ್ಮ್ಸ್ ಇರುತ್ತೆ ಅಲ್ವಾ? ಅಂದ್ರೆ ಬಟ್ ಎಲ್ಲಾನು ನಿಮ್ಗೆ ಇಂಗ್ಲಿಷ್ ಅಲ್ಲಿ ಹೇಳ್ಕೊಡ್ತಾರೆ. ಬಟ್ ನೀವು ಮೈಕ್ರೋ ಡಿಗ್ರಿ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಇದನ್ನ ಕನ್ನಡದಲ್ಲಿ ಕಲ್ತಿದ್ದೀರಾ. ಸೊ ಕನ್ನಡದಲ್ಲಿ ಕಲಿಯೋದ್ರಿಂದ ನಿಮ್ಗೆ ಏನ್ ಅಡ್ವಾಂಟೇಜ್ ಅಂತ ಫೀಲ್ ಆಯ್ತು ಅಂಡ್ ಈಸಿ ಅಂತ ಫೀಲ್ ಆಯ್ತಾ, ಅಥವಾ ಯಾವ ರೀತಿ ಆಯ್ತು ಕನ್ನಡದಲ್ಲಿ ಕಲಿಯೋದು? ಅಂದ್ರೆ ನಮಗ್ ಜಾಸ್ತಿ ತಿಳ್ಕೊಬಹುದು ಅನ್ನೋ ಫೀಲ್ ಆಯ್ತು. ನಮ್ಗೆ ಏನೇ ಡೌಟ್ ಇದ್ರು ಆರಾಮಾಗಿ ಕೇಳ್ಬೋದು. ಇಂಗ್ಲಿಷ್ ಅಲ್ಲಿ ಆದ್ರೆ ಏನೋ ಒಬ್ಬೊಬ್ಬರಿಗೆ ನರ್ವಸ್ನೆಸ್ ಇರುತ್ತೆ, ನಾನು ಕೇಳಿದ್ರೆ ಏನಾದ್ರು ಕೇಳ್ಬಿಡ್ತೀನಿ, ನಾನು ಇಂಗ್ಲಿಷ್ ಮಾತಾಡಿದ್ ತಪ್ಪಾಗುತ್ತಾ, ಆ ತರ ಫೀಲ್ ಇರುತ್ತೆ. ಬಟ್ ಕನ್ನಡದಲ್ಲಿ ಅಂದ್ರೆ ಏನ್ ಬೇಕಿದ್ರು ಕೇಳ್ಬೋದು. ಅವ್ರು ನಮ್ಗ್ ಟ್ರೈನರ್ಸ್ ಆ ತರ ರಿಸ್ಟ್ರಿಕ್ಷನ್ ಏನೂ ಮಾಡಿರ್ಲಿಲ್ಲ. ನಿಮ್ಗೆ ಏನ್ ಗೊತ್ತಿಲ್ಲ ಅಲ್ಲ, ಕೇಳ್ಕೊಳ್ಳಿ, ಅವಾಗ್ಲೇ ಕೇಳಿ. ಅವಾಗ್ಲೇ ಆಗ್ಲಿಲ್ಲ ಅಂದ್ರು ಅವರೇ ಕಾಂಟ್ಯಾಕ್ಟ್ ಮಾಡ್ತಿದ್ರು, ಈ ತರ ಗ್ರೂಪ್ ಅಂತ ಕ್ರಿಯೇಟ್ ಮಾಡಿದ್ರು, ನೀವು ಅದ್ರಲ್ಲಿ ಹಾಕಿ ನಾವು ನಿಮ್ಗೆ ಯಾವಾಗಿದ್ರು ರಿಪ್ಲೈ ಕೊಡ್ತೀವಿ ಅಂತ ಸಪೋರ್ಟಿವ್ ಟ್ರೈನರ್ಸ್ ಇದ್ರು. ಅದು ಹೆಲ್ಪ್ ಆಯ್ತು ನಮ್ಗೆ. ಓಕೆ, ಸೊ ಟ್ರೈನರ್ಸ್ ಎಲ್ಲ ಸಪೋರ್ಟಿವ್ ಇದ್ದು ಅಂತ ಹೇಳ್ತಿದ್ದೀರಾ. ಸೊ ಶ್ರೀಧರ್, ನಿಮ್ಗೆ ಪೋಸ್ಟ್ ಕ್ಲಾಸ್ ಚೆನ್ನಾಗಿದ್ದಾರೆ ಸಪೋರ್ಟ್ ಯಾವ ರೀತಿ ಇತ್ತು? ಅಂದ್ರೆ ಫಾರ್ ಎಕ್ಸಾಂಪಲ್, ಈಗ ನೀವು ನೋಡಿ ನಾರ್ಮಲಿ ಕ್ಲಾಸ್ ಅಟೆಂಡ್ ಆಗ್ಬೇಕಾದ್ರೆ ಏನಾದ್ರು ಡೌಟ್ ಬಂದ್ರೆ ಸೊ ಕ್ಲಾಸ್ ಅಲ್ಲಿ ಡೌಟ್ಸ್ ಅನ್ನ ಕೇಳ್ಬಿಟ್ಟು ಅದನ್ನ ಸಾಲ್ವ್ ಮಾಡ್ಕೊಂತೀರಾ ಅಲ್ವಾ? ಬಟ್ ನೀವು ಕ್ಲಾಸ್ ಆದ ನಂತರ ಏನಾದ್ರು ನಿಮ್ದೆ ನೀವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಆ ಟೈಮಲ್ಲಿ ನಿಮ್ಗೆ ಡೌಟ್ ಬಂದ್ರೆ ಸೊ ನೀವು ಯಾವ ರೀತಿ ಡೌಟ್ಸ್ ಕ್ಲಿಯರ್ ಮಾಡ್ತಿದ್ರಿ? ಅಥವಾ ಟ್ರೈನರ್ಸ್ ನವರಿಗೆ ರೀಚ್ ಔಟ್ ಆದಾಗ ನಿಮ್ಗೆ ಆಫ್ಟರ್ ಕ್ಲಾಸ್ ಕೂಡ ಸಪೋರ್ಟ್ ಸಿಗ್ತಾ ಇತ್ತಾ? ಹೌದು, ಸಿಕ್ತಿತ್ತು. ಅಂದ್ರೆ ಅವರು ನಮ್ದು ಅಂತ ಹೇಳಿ ಒಂದು ಮೈಕ್ರೋ ಡಿಗ್ರಿ ಅವ್ರು ನಮ್ದು ಅಂತ ಹೇಳಿ ಗ್ರೂಪೇ ಕ್ರಿಯೇಟ್ ಮಾಡ್ತಿದ್ರು. ಅದ್ರಲ್ಲಿ ಟ್ರೈನರ್ಸ್ ಇರ್ತಾರೆ, ಎಲ್ಲ ಟ್ರೈನರ್ಸ್ ಇರ್ತಾರೆ. ನಾವು ಅಕಸ್ಮಾತ್ ನಮ್ಗೀಗ ಕ್ಲಾಸ್ ನಡೆಯುವಾಗ ಕೇಳ್ಬೋದು, ಅವಾಗ ನಮ್ಗೆ ಟೈಮ್ ಸಿಗ್ಲಿಲ್ಲ, ಇಲ್ಲ ನಾವು ಕ್ಲಾಸ್ ಅಟೆಂಡ್ ಆಗ್ಲಿಲ್ಲ ಅಂದ್ರೂ ನಾವು ಆಮೇಲೆ ಒಂದ್ ಮೆಸೇಜ್ ಹಾಕಿದ್ರೆ ಅವರೇ ಕಾಂಟ್ಯಾಕ್ಟ್ ಆಗ್ತಾರೆ, ಏನಾಯ್ತು ನಿಮ್ಗೆ ಪ್ರಾಬ್ಲಮ್, ಏನ್ ಆಗ್ತಿದೆ,
ಏನ್ ನಾವ್ ಯಾವ ತರ ಸಾಲ್ವ್ ಮಾಡ್ಬೇಕು ಅನ್ನೋದು ಅವರೇ ತಿಳಿಸ್ಕೊಡ್ತಾರೆ ನಮ್ಗೆ. ಅದೆಲ್ಲ ಹೆಲ್ಪ್ ಆಯ್ತು ಕಲಿಯೋಕೆ. ಓಕೆ, ಸೊ ನಿಮ್ಮ ಪ್ರಾಜೆಕ್ಟ್ ಬಿಲ್ಡಿಂಗ್ ಸೆಷನ್ ಹೋಗಿ ಬರೋಣ. ಯಾಕಂದ್ರೆ ಸೊ ನೀವು ಏನ್ 2 months ಅಥವಾ 3 months ಏನು ಪ್ರಾಜೆಕ್ಟ್ ಅನ್ನ ಬಿಲ್ಡ್ ಮಾಡಿದಿರಲ್ವಾ, ಸೊ ಈ ಪ್ರಾಜೆಕ್ಟ್ ಅನ್ನ ಬಿಲ್ಡ್ ಮಾಡಿರೋದು ಲೈವ್ ಪ್ರಾಜೆಕ್ಟ್. ಸೊ ಇದು ನಿಮ್ಗೆ ಇಂಟರ್ವ್ಯೂ ಕ್ರ್ಯಾಕ್ ಮಾಡೋಕೆ ಎಷ್ಟೊಂದು ಈಸಿ ಆಯ್ತು ಶ್ರೀಧರ್ ಅವರೇ ನಿಮ್ಗೆ? ಅಂದ್ರೆ ಇಂಟರ್ವ್ಯೂ ಇದ್ರ ಇಂಪಾರ್ಟೆನ್ಸ್ ನಮ್ಗೆ ಹೌದೌದು, ಅವಾಗ ಥಿಯರಾಟಿಕಲ್ ಕಲಿತ್ವಿ, ಬಟ್ ಎಲ್ರು ಪ್ರಾಜೆಕ್ಟ್ ಅನ್ನೋಕ್ ಸ್ಟಾರ್ಟ್ ಮಾಡಿದ್ರು. ಬಟ್ ಪ್ರಾಜೆಕ್ಟ್ ಅಂದ್ರೆ ನಮ್ಗೆ ಅಷ್ಟು ಗೊತ್ತಿರ್ಲಿಲ್ಲ. ಆಮೇಲೆ ಮೈಕ್ರೋ ಡಿಗ್ರಿಯಿಂದ ಅವರೇ ಸಪೋರ್ಟ್ ಕೊಟ್ಟು ಈ ತರ AWS ಮೇಲೆ ಈ ತರ ಪ್ರಾಜೆಕ್ಟ್ಸ್ ಇರುತ್ತೆ, ಡೆವಾಪ್ಸ್ ಮೇಲೆ ಈ ತರ ಪ್ರಾಜೆಕ್ಟ್ ಬರುತ್ತೆ ಅಂತ ಅವರೇ ಲಾಸ್ಟ್ ಎಂಡ್ಗೆ ಎರಡು AWS ಮೇಲೆ 2 ಪ್ರಾಜೆಕ್ಟ್ಸ್ ಮತ್ತೆ ಡೆವಾಪ್ಸ್ ಮೇಲೆ 2 ಪ್ರಾಜೆಕ್ಟ್ ಮಾಡಿಸಿ ನಮಗ್ ತೋರ್ಸಿದ್ರು ದಾರಿ. ಈ ತರ ಇರುತ್ತೆ, ನೀವು ಮುಂದೆ ಈ ತರ ಕಲ್ಕೋತೀರಾ. ಇದೆಲ್ಲ ಹೇಳಿದ್ಮೇಲೆ ನಮಗೊಂದು ಐಡಿಯಾ ಬಂತು, AWS ಅಂದ್ರೆ ಇದೆ, ನಾವ್ ಈ ತರ ಕಲ್ಕೋಬಹುದು, ಈ ತರ ಮಾಡ್ಬಹುದು, ಫ್ಯೂಚರ್ ಇದೆ ಅನ್ನೋದು ನಮಗ್ ಅರ್ಥ ಆಯ್ತು ಅಲ್ಲಿಂದ. ಓಕೆ, ಆಸಮ್. ಓಕೆ, ಸೊ ಶ್ರೀಧರ್, ನೀವು ಇವಾಗ ಕೋರ್ಸ್ ಅನ್ನ ಮುಗಿಸಿದ್ರಿ. ನಾರ್ಮಲಿ ಕೋರ್ಸ್ ಕಂಪ್ಲೀಟ್ ಮಾಡಿದ ನಂತರ ಸೊ ಮೈಕ್ರೋ ಡಿಗ್ರಿ ಕಡೆಯಿಂದ ನಾವು ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ಅಂತ ಪ್ರೊವೈಡ್ ಮಾಡ್ತೇವೆ. ಅಂದ್ರೆ ನಿಮಗೆ ಈ ರೆಸ್ಯೂಮೆ ಬಿಲ್ಡಿಂಗ್ ಸೆಷನ್ ಆಗಿರ್ಬೋದು, ಇಂಟರ್ವ್ಯೂ ಪ್ರಿಪರೇಷನ್ ಸೆಷನ್ ಆಗಿರ್ಬೋದು. ಸೊ ಅದ್ರ ಬಗ್ಗೆ ಒಂದು ಚಿಕ್ಕ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ, ಯಾವ ರೀತಿ ಇತ್ತು, ಹೇಗೆ ಹೆಲ್ಪ್ ಆಯ್ತು ನಿಮ್ಗೆ ಅಂತ? ಅಂದ್ರೆ ಮಂತ್ಲಿ ಟ್ವೈಸ್ ಇವರು ಅಂದ್ರೆ ಏನಂತಾರೆ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾರೆ. ಅದು ಯಾವ ತರ ಹೆಲ್ಪ್ ಆಗುತ್ತೆ ಅಂದ್ರೆ ಈ ಮಾಕ್ ಇಂಟರ್ವ್ಯೂಸ್ ಕಂಡಕ್ಟ್ ಮಾಡ್ತಾರೆ. ಅದು ಯಾವ ತರ ಅಂದ್ರೆ ಮೊದ್ಲು ಒಂದ್ ಸ್ವಲ್ಪ MCQ ಅಂದ್ರೆ ನಮಗ್ ಬೇಸಿಕ್ ಗೊತ್ತಾಗ್ಬಿಡುತ್ತೆ, ಈ ತರಾನೇ ಕೇಳ್ತಾರೆ. ಅದು MCQ ಅಂತ ಅನ್ಕೋಬಾರ್ದು, ಜಸ್ಟ್ ಅದೇ ಇಂಟರ್ವ್ಯೂ ಕ್ವಶನ್ ತರ, ಇದೇ ಇಂಟರ್ವ್ಯೂ ಕ್ವಶನ್ ಆಗಿ ಬರ್ಬೋದು ನಮ್ಗೆ ಅನ್ನೋ ತರ ನಾವು ಕ್ರ್ಯಾಕ್ ಮಾಡ್ಕೋಬೇಕು. ಅದಾದ್ಮೇಲೆ ನಮ್ಗೆ ಏನ್ ಅವ್ರೇನ್ ಹೊರಗಡೆಯಿಂದ ಏನು ಕೇಳಲ್ಲ, ಜಸ್ಟ್ ಏನ್ ಕಲ್ಸಿರ್ತಾರಲ್ಲ ಅದನ್ನೇ ವಾಪಸ್ ನಮ್ಗೆ ರಿವಿಷನ್ ತರ ಕೇಳ್ತಾರೆ. ಅದಾದ್ಮೇಲೆ ಇಂಟರ್ವ್ಯೂ ಸ್ವಲ್ಪ ಹಾರ್ಡ್ ಅಂತ ಅಲ್ಲ, ಜಸ್ಟ್ ನಮ್ಗ್ ಜಾಸ್ತಿ ತಿಳ್ಕೊಡ್ಲಿ, ಇಲ್ಲಿ ಸರಿಯಾಗಿ ಕಲ್ಕೊಂಡು ಹೋದ್ರೆ ಮುಂದೆ ಈಸಿ ಆಗ್ಲಿ ಅನ್ನೋ ತರ ಇವ್ರು ಸ್ವಲ್ಪ ಹಾರ್ಡ್ ಆಗಿ ಕೇಳ್ತಾರೆ. ಅಂದ್ರೆ ಹಾರ್ಡ್ ಅಂದ್ರಲ್ಲ, ಡೆಪ್ತ್ ಆಗಿ ಕೇಳ್ಕೊಂಡು ಹೋಗ್ತಾರೆ ಅಷ್ಟೇ. ಅದೇ ಮುಂದೋಗಿ ನಮ್ಗೆ ಅಂದ್ರೆ ಕಂಪ್ನಿಲಿ ಹೋಗಿ ಇಂಟರ್ವ್ಯೂ ತಗೊಂಡಾಗ ಹಾರ್ಡ್ ಆಗೋಕ್ಕಿಂತ ನಮ್ದೇ ಹಾರ್ಡ್ ಆಗ್ಲಿ, ಅವ್ರು ಇನ್ನೊಂದ್ ಸ್ವಲ್ಪ ಜಾಸ್ತಿ ಓದ್ಲಿ ಅಂತ ಪ್ರೋತ್ಸಾಹ ಕೊಡೋದು. ನಾನು ಆತರ ಹೇಳ್ತೀನಿ. ಓಕೆ, ಸೊ ಶ್ರೀಧರ್, ಸೊ ನೀವು ಕೋರ್ಸ್ ಅನ್ನ ಮುಗಿಸಿದ್ರಿ, ಇಂಟರ್ವ್ಯೂ ಕೂಡ ಕ್ರ್ಯಾಕ್ ಮಾಡ್ಕೊಂಡ್ರಿ, ಅಂಡ್ ಇವಾಗ IT ಡೊಮೇನ್ ಅಲ್ಲಿ ವರ್ಕ್ ಮಾಡ್ತಿದ್ದೀರಾ. ಸೊ ಹೇಗ್ ಅನ್ಸಿದೆ ನಿಮ್ಗೆ? ಲೈಫ್ ಬ್ಯಾಲೆನ್ಸ್ ಮಾಡಕ್ ಆಗ್ತಿರ್ಲಿಲ್ಲ. ಮೆಕ್ಯಾನಿಕಲ್ ಅಲ್ಲಿ ಇದ್ರೆ 1 ದಿನ ರಜೆ ಸಿಕ್ತಿತ್ತು ಅಷ್ಟೇ. ಬಟ್ ಈಗ IT ಅಲ್ಲ, 2 ದಿನ ರಜೆ ಸಿಗುತ್ತೆ, ಆರಾಮಾಗಿ ಎಲ್ರ ಜೊತೆ ಕಾಲ ಕಳೀಬಹುದು, ಆ ತರ ಫೀಲ್ ಆಗ್ತಿದೆ ಅಷ್ಟೇ. ಮತ್ತೆ ವರ್ಕ್ನು ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಗೊತ್ತಿರಲ್ಲ, ಬ್ಯಾಕ್ ಗ್ರೌಂಡ್ ಚೇಂಜ್ ಇರುತ್ತೆ. ಈಗ ಏನಿಲ್ಲ, ಟ್ರೈನರ್ಸ್ ಎಲ್ಲ ಇಲ್ಲೂ ಚೆನ್ನಾಗಿ ಹೇಳ್ಕೊಡ್ತಿದಾರೆ ನಮ್ಗೆ, ಈ ತರ ಕಲಿಬೇಕು, ಈ ತರ ಮಾಡ್ಬೇಕು ಅಂತ ಇಲ್ಲಿ ಸಪೋರ್ಟಿವ್ ಆಗಿದ್ದಾರೆ. ಎಲ್ರು ಕಲಿತಿದ್ದೀವಿ ಏನೋ ಹೊಸದೊಂದು. ಒಟ್ನಲ್ಲಿ ಖುಷಿ ಆಗಿದ್ದೀರಾ ನೀವು? ಖುಷಿಯಾಗಿದ್ದೀವಿ. ಓಕೆ, ಶ್ರೀಧರ್, ಜಸ್ಟ್ ಲಾಸ್ಟ್ 1 ಕ್ವೆಶ್ಚನ್ ಆಯ್ತಾ? ಸೊ ನಾರ್ಮಲಿ ಈಗ ನೀವು ನಮ್ಮ ಆಡ್ಸ್ ನೋಡಿದ್ರೆ ಅಥವಾ ನಿಮ್ಮ ಫ್ರೆಂಡ್ ರೆಫರ್ ಮಾಡಿದ್ರ ಮುಖಾಂತರ ಮೈಕ್ರೋ ಡಿಗ್ರಿ ಪ್ಲಾಟ್ಫಾರ್ಮ್ಗೆ ಬಂದ್ಬಿಟ್ಟು ಕೋರ್ಸ್ ಅನ್ನ ಕಲ್ತ್ರಿ, ಇವಾಗ IT ಜಾಬ್ ಕೂಡ ಪಡ್ಕೊಂಡ್ರಿ. ಸೊ ಹೀಗೇನೆ ನಿಮ್ಮ ವಿಡಿಯೋ ನೋಡ್ಬಿಟ್ಟು ತುಂಬಾ ಜನ ಇನ್ಸ್ಪೈರ್ ಆಗೋರು ಇರ್ತಾರೆ. ಸೊ ಅಂತವರಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತಾರೆ, ಎಸ್ಪೆಷಲಿ ನಾನ್ IT ಇಂದ IT ಗೆ ಬರೋರು? ಅಂದ್ರೆ ಜಾಯಿನ್ ಆಗ್ಬೇಕು ಅಂತಿದ್ದಾರೆ ಅಂತಲ್ಲ, ನನ್ನ ಫ್ರೆಂಡ್ಸ್ ಎಷ್ಟೊಂದು ಜಾಯಿನ್ ಆಗಿದ್ದಾರೆ. ಈಗ ನಾನು ಹೇಳಿದ್ದೆ ಅವ್ರಿಗೆ, ಈ ತರ ಇದೆ, ಕಲ್ಸ್ಕೊಡ್ತಾರೆ, ಕನ್ನಡದಲ್ಲೇ ಹೇಳ್ಕೊಡ್ತಾರೆ, ನಿಮ್ಗೆ ಅರ್ಥ ಆಗುತ್ತೆ. ನನ್ನ ಫ್ರೆಂಡ್ಸ್ ಹೆಂಗಂದ್ರೆ ಇಂಗ್ಲಿಷ್ ಅಲ್ಲಿ ಹೇಳ್ಕೊಟ್ರೆ ಟಫ್ ಆಗುತ್ತಾ, ನಂಗೆ ಕೇಳಕ್ ಆಗಲ್ವಾ, ಅದೆಲ್ಲ ನನ್ಗೆ ಈಗ ಓಪನ್ ಆಗಿ ಕೇಳಿದ್ದಾರೆ, ಏನ್ ಹೇಳ್ಕೊಡ್ತಾರೆ, ಯಾವ ತರ ಹೇಳ್ಕೊಡ್ತಾರೆ ಅಂತ. ಈಗೇನಿಲ್ಲ ಅಂದ್ರೂ ನನ್ನ ಫ್ರೆಂಡ್ಸ್ ಒಂದ್ 3-4 ಜನ ಕಂಟಿನ್ಯೂ ಮಾಡ್ತಿದ್ದಾರೆ ಮೈಕ್ರೋ ಡಿಗ್ರಿ ಇಂದಾನೆ. ಅವರು ನೋಡ್ಬೇಕು, ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಮುಕ್ತಿ, ಮತ್ತೆ ಅವರು ಇಂಟರ್ವ್ಯೂ ಬರ್ಬೋದು ಅನ್ಸುತ್ತೆ. ಇನ್ನು ಡೆವಾಪ್ಸ್ ಅಲ್ಲ, ಇಲ್ಲ AWS ಎಂಡ್ ಅಲ್ಲಿ ಇದಾರೆ. ಅವ್ರು ಮುಗಿದ ತಕ್ಷಣ ನಾನು ಈಗ ಹೊಸದಾಗಿ ಬರೋರ್ಗೆ ಏನಂದ್ರೆ, ಆಡ್ಸ್ ಅಂತಂದ್ರೆ ಇವ್ರು ಫೇಕ್ ಅಂತ ಆತರ ಏನ್ ಇರಲ್ಲ. ಜಸ್ಟ್ ನಾವ್ ಏನ್ ಕಲ್ಸಿರ್ತೀವಿ, ಏನ್ ಮಾಡಿರ್ತೀವಿ ಅದನ್ನೇ ನಾವ್ ಹೇಳಿರ್ತೀವಿ. ಚೆನ್ನಾಗಿ ಕಲ್ಸ್ಕೊಡ್ತಾರೆ, ಟ್ರೈನರ್ಸ್ ಎಲ್ಲ ಸಪೋರ್ಟಿವ್ ಆಗಿದ್ದಾರೆ. ನೀವು ಅಂದ್ರೆ ನಾನ್ ಕೋರ್ಸ್ ಮಾಡ್ದೆ ನನಗೇನು ಬರ್ತಿಲ್ಲ ಅನ್ನೋಕ್ಕಿಂತ ಕೋರ್ಸ್ ಮಾಡಿದ್ದೇನೆ ಸರಿಯಾಗಿ ಕಲ್ಕೊಂಡು ಮುಂದೆ ನಾವು ಇಂಟರ್ವ್ಯೂ ಕೊಡ್ಬೋದು. ಈಗ ಒಬ್ಬೊಬ್ರು ಹೆಂಗ್ ಮಾಡ್ತಾರೆ ಅಂದ್ರೆ ಕೋರ್ಸ್ ಮಾಡ್ತಾರೆ, ಅವ್ರ ಎಫರ್ಟ್ ಏನಿರಲ್ಲ, ಜಸ್ಟ್ ನನಗ್ ಪ್ಲೇಸ್ ಆಗ್ಲಿಲ್ಲ ಆ ತರ ಹೇಳ್ಬಾರ್ದು ಅಂತ. ಎಕ್ಸಾಕ್ಟ್ಲಿ. ಸೊ ಈಗ ನಮ್ಮ ಕಡೆ ನಾವು ಎಷ್ಟು ಎಫರ್ಟ್ ಆಗ್ತಿದೆ, ಸ್ಟೂಡೆಂಟ್ಸ್ ಕೂಡ ಅಷ್ಟೇ ಎಫರ್ಟ್ ಆಗಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಇದನ್ನ ಕ್ರ್ಯಾಕ್ ಮಾಡ್ಬೋದು ಅಂತ ಹೇಳ್ತೀರಾ? ಹೌದು, ಎಫರ್ಟ್ ಬೋತ್ ಸೈಡ್ ಇಂದ ಬರ್ಬೇಕಷ್ಟೇ. ಕರೆಕ್ಟ್. ಆಲ್ ರೈಟ್ ಶ್ರೀಧರ್, ಐ ಥಿಂಕ್ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ನನ್ನ ಕಡೆಯಿಂದನೂ ಆನ್ ಬಿಹಾಫ್ ಆಫ್ ಎಂಟೈರ್ ಟೀಮ್ ಆಫ್ ಮೈಕ್ರೋ ಡಿಗ್ರಿ ವಿ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಸೊ ನೀವು IT ಗೆ ಈಗಷ್ಟೇ ಎಂಟರ್ ಆಗಿದ್ದೀರಾ, ಸೊ ಹೀಗೇನೆ ಲರ್ನ್ ಮಾಡ್ತೀರಿ, ತುಂಬಾ ಗ್ರೋ ಆಗ್ತೀರಿ ಲೈಫಲ್ಲಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು.